ಬಂಧುಗಳಿಗೂ ನಮಸ್ಕಾರ. ಹಾಗೆ ಮಹಾವತಾರ್ ಬಾಬಾಜಿಯವರಿಗೂ ಹಾಗೂ ಪತ್ರಿಜಿಯವರಿಗೂ, ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೂ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನದ ಒಂದು ಉಪನ್ಯಾಸ ಅಥವಾ ಮನೆಮದ್ದು ಅಥವಾ ಆರೋಗ್ಯ ಮಾಹಿತಿ ಅಂತ ಹೇಳ್ಬೋದು, ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಲಾಸ್ಟ್ ಟೈಮ್ ಬಾಳೆ ಎಲೆ ಬಗ್ಗೆ ಹೇಳಿದ್ದೆ. ಈ ದಿನ ಬಾಳೆ ದಿಂಡು ಅಂದ್ರೆ ಬಾಳೆ ದಿಂಡಿನ ರಹಸ್ಯ ಅಂದ್ರೆ ಏನಿರಬಹುದು ಅಂತ ಹೇಳ್ತೀನಿ. ಒಂದು ಬಾಳೆ ಗಿಡ ಮನೆಯಲ್ಲಿದ್ರೆ ಆರೋಗ್ಯ ಉತ್ತಮಗೊಳಿಸುವ ಅನೇಕ ಉಪಯೋಗ ಪಡೆದುಕೊಳ್ಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಬಾಳೆಹಣ್ಣು ಇರ್ಬೋದು, ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಮಾತ್ರ ಅಲ್ಲ, ಬಾಳೆ ದಂಟು ಅಥವಾ ಬಾಳೆ ದಿಂಡು ಅಂದ್ರೆ ಬನಾನಾ ಸ್ಟೆಮ್ ಅಂತ ನಾವೇನ್ ಹೇಳ್ತೀವೋ ಅದು ಅನೇಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಬೇಸಿಗೆಯಲ್ಲಿ ದೇಹದ ಉಷ್ಣತೆ ಹೆಚ್ಚಾಗಿರುತ್ತೆ, ಆಗ ಬಾಳೆಯ ಉತ್ಪನ್ನಗಳು ಹೆಚ್ಚು ಉಪಯುಕ್ತವಾಗುತ್ತೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಗಾಳಿ ಮಳೆ ಅಂದ್ರೆ ಗಾಳಿಯ ರಭಸದಿಂದ ಎಷ್ಟೋ ಬಾಳೆ ಮರಗಳು ಮುರಿದು ಕೆಳಗಡೆ ಬಿಡ್ತವೆ. ಅಂದ್ರೆ ಪ್ರಕೃತಿಯ ಒಂದು ವಿಕೋಪ ಇರುವುದು ಅಥವಾ ಪ್ರಕೃತಿಗೆ ನಮಗೂ ಕೊಟ್ಟಿರೋಂತ ಒಂದು ಅದ್ಭುತವಾದ ಒಂದು ಉಡುಗೊರೆ ಅಂತ ಹೇಳ್ಬೋದು. ಅಂತ ಸಂದರ್ಭದಲ್ಲಿ ನಾವು ಬಾಳೆ ಗಿಡ ಬಿದ್ದಿದೆ ಅಂತ ವ್ಯರ್ಥ ಮಾಡದೆ ಅದನ್ನ ಪ್ರತಿಯೊಂದು ಭಾಗವನ್ನು ಕೂಡ ನಾವು ಉಪಯೋಗಿಸಬಹುದು. ಅಂದ್ರೆ ಎಲೆಯನ್ನು ಊಟಕ್ಕೆ ಉಪಯೋಗಿಸಬಹುದು ಅಥವಾ ರೊಟ್ಟಿ ಗಿಟ್ಟಿ ಮಾಡ್ಲಿಕ್ಕೆ ಉಪಯೋಗಿಸಬಹುದು. ಅದೇ ರೀತಿ ಅದರಲ್ಲಿ ಬಾಳೆ ಗೊನೆ ಇದ್ರೆ ಬಾಳೆ ಗೊನೆ ಹಣ್ಣಾಗಿ ಉಪಯೋಗಿಸ್ಕೋಬಹುದು, ಕಾಯಿಯನ್ನು ಪಲ್ಯ ಗಿಲ್ಯ ಮಾಡ್ಲಿಕ್ಕೆ ಉಪಯೋಗಿಸ್ಕೋಬಹುದು. ಅದೇ ರೀತಿ ದಂಟನ್ನು ಔಷಧಿ ರೂಪವಾಗಿ ಅಂದ್ರೆ ಬಾಳೆ ದಿಂಡು ಅಂತ ಹೇಳ್ತೀವಿ ಅಥವಾ ಬಾಳೆ ಬನಾನಾ ಸ್ಟೆಮ್ ಅಂತ ಹೇಳ್ತೀವಿ. ಅದನ್ನ ಔಷಧಿ ರೂಪವಾಗಿ ಅನೇಕ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಮ ಮನೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ಅಥವಾ ಆಯುರ್ವೇದದಲ್ಲಿ ಇರೋದು ಇದು ಒಂದು ಶಿವನ ಪ್ರಸಾದನಂತಾನೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಉಪಯುಕ್ತವಾಗಿದೆ ಅಂತ ಈ ಬಾಳೆದಿಂಡು. ಅಂದ್ರೆ ಪ್ರಕೃತಿ ನಮ್ಗೆ ಶಿವನ ರೂಪದಲ್ಲಿ ಅಷ್ಟೊಂದು ಒಳ್ಳೆಯ ಒಂದು ಔಷಧಿ ನಮ್ಗೆ ಕೊಟ್ಟಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಅಷ್ಟೊಂದು ಔಷಧಿಯ ರೂಪ ಅಡಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇದು ಬಾಳೆ ದಿಂಡು ನಮ್ಗೆ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಆಗ್ಬೋದು ಅಂತ ನೋಡೋಣ. ಅಂದ್ರೆ ಬಾಳೆ ದಿಂಡು ಅನೇಕ ರೀತಿಯಲ್ಲಿ ಉಪಯುಕ್ತ ಆಗ್ತಿದೆ ಅಂತ ಅಂದ್ರೆ ದೇಹದ ತೂಕ ಕಡಿಮೆ ಮಾಡಲು, ಕಿಡ್ನಿಯಲ್ಲಿನ ಕಲ್ಲನ್ನು ಕರಗಿಸಲು, ಮಲಬದ್ಧತೆ ಸಮಸ್ಯೆ ನಿವಾರಿಸಲು ಮತ್ತು ದೇಹದ ರಕ್ತದ ಒತ್ತಡವನ್ನು ನಿಯಂತ್ರಿಸಲು, ಅಸಿಡಿಟಿ ಇರ್ಬೋದು, ಅದೇ ಇನ್ಸುಲಿನ್ ನಿಯಂತ್ರಣ ಮಾಡಲು, ಮತ್ತೆ ಕಬ್ಬಿಣ ಅಂಶವನ್ನು ಹೆಚ್ಚಿಸಲು, ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಇದರಿಂದ ಹೆಚ್ಚಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಇದರ ಪ್ರಮುಖ ಉಪಯೋಗ ನೋಡೋಣ ಈಗ. ಅದು ಯಾವ ತರ ಉಪಯೋಗ ಆಗುತ್ತೆ ಅಂದ್ರೆ ದೇಹದ ತೂಕ ಇಳಿಕೆ ಆಗುತ್ತೆ ಹೇಳ್ತಾರೆ. ಯಾಕಂದ್ರೆ ಬಾಳೆ ದಿಂಡಿನಲ್ಲಿ ನಾರಿನ ಅಂಶ ಅಧಿಕ ಪ್ರಮಾಣದಲ್ಲಿ ಇರುತ್ತೆ. ಅಂದ್ರೆ ಇದು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಸುಧಾರಿಸುತ್ತೆ. ಅಂದ್ರೆ ನಮ್ಗೆ ಅದನ್ನ ಒಂದು ಲೋಟ ಸ್ವಲ್ಪ ಬಾಳೆ ದಿಂಡಿನ ಪಲ್ಯ ಇರ್ಬೋದು ಅಥವಾ ಕೋಸಂಬರಿ ಇರ್ಬೋದು ಅಥವಾ ಜ್ಯೂಸ್ ರೂಪದಲ್ಲಿ ತಗೊಂಡಾಗ ನಮ್ಗೆ ಹೊಟ್ಟೆಯ ತುಂಬಿದ ಅನುಭವ ಆಗುತ್ತೆ. ಆಗ ನಾವು ಅಧಿಕವಾದ ಆಹಾರವನ್ನು ತಗೊಳ್ಕೊಳ್ಳಿ ಆಗಲ್ಲ. ಅಂದ್ರೆ ಜೀರ್ಣಕ್ರಿಯೆ ಚೆನ್ನಾಗ್ ಆಗ್ತಾ ಇರುತ್ತೆ. ಅಧಿಕವಾಗಿ ಆಹಾರವನ್ನು ಮತ್ತೆ ತಗೊಳ್ಳಿಕ್ಕೆ, ಯಾಕಂದ್ರೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತಲ್ಲ, ಅದು ಆಟೋಮೆಟಿಕ್ ಆಗಿ ನಮ್ಗೆ ದೇಹದ ಅಂದ್ರೆ ತೂಕ ಕಡಿಮೆ ಆಗುತ್ತೆ. ಅಂದ್ರೆ ಪದೇ ಪದೇ ತಿನ್ನುವ ಅಭ್ಯಾಸ ತಪ್ಪೋಗುತ್ತೆ ಅಂತ ಹೇಳ್ತಾರೆ. ಆಗ ನಾವು ತಿನ್ನೋದ್ ಕಡಿಮೆ ಮಾಡಿದಾಗ ನಮ್ ದೇಹ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾ ಇರುತ್ತೆ ಅಂತೆ. ಇದು ಒಂದು ಅತ್ಯಂತ ಉಪಯುಕ್ತವಾದ ಯಾವ್ದಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಎಷ್ಟೋ ಜನಿಗೆ ಉಗುರು ತಿನ್ನುವ ಅಭ್ಯಾಸ ಇರುತ್ತೆ. ಅಂದ್ರೆ ಉಗುರು ಕಚ್ಚುವ ಅಭ್ಯಾಸ. ಅಂದ್ರೆ ಸುಮ್ನೆ ಕುತ್ಕೊಂಡಾದ್ರೂ ಹೊಟ್ಟೆ ಒಳಗೆ ಹೋಗಿರುತ್ತೆ, ನಮ್ಗೆ ಗೊತ್ತಾಗಲ್ಲ. ಒಂದ್ ಸಣ್ಣ ಅಂಶ ಹೋದ್ರು ಅದ್ ಯಾವ್ದ್ರಿಂದನೂ ಕರಗಲ್ಲ, ಅದ್ ಹಂಗೆ ಇರುತ್ತೆ. ಅದನ್ನ ತೆಗಿಬೇಕು ಅಂದ್ರೆ ನಾವು ಅಂದ್ರೆ ಆ ಕೊಳಕು ಪದಾರ್ಥಗಳೆಲ್ಲ ಹೋಗಿ ಸೇರುತ್ತೆ ಆ ಹೊಟ್ಟೆ ಒಳಗೆ. ಸಣ್ಣ ಸಣ್ಣ ಒಳ್ಳೆ ಗಟ್ಟಿ ಇರೋ ಅಂದ್ರೆ ಕರಗೋದೇ ಇಲ್ಲ, ಇದು ಅಷ್ಟು ಗಟ್ಟಿಯಾಗಿರುತ್ತೆ. ಅದು ಸೋಂಕಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಆವಾಗ ನಾವು ಈ ಬಾಳೆಹಣ್ಣಿನ ಜ್ಯೂಸ್ ಕುಡಿಯೋದು ಅಥವಾ ಪಲ್ಯ ಮಾಡ್ಕೊಂಡು ಅಥವಾ ಕೋಸಂಬರಿ ಮಾಡ್ಕೊಂಡು ತಿಂದಾಗ ಅದು ಡಿಟಾಕ್ಸ್ ಆಗಿ ಹೊರಗಡೆ ಬರುತ್ತೆ. ಅಂದ್ರೆ ಅದೊಂದು ಕಲ್ಮಶ ಅಲ್ವಾ, ಕಲ್ಮಶ ವಸ್ತುವನ್ನು ಹೊರಗಡೆ ಹಾಕುತ್ತೆ ಅಂತ ಅಂದ್ರೆ ವಿಷಕಾರಿ ಬೇಡದ ವಸ್ತುಗಳನ್ನು ಅದು ಹೊರಗಡೆ ಹಾಕುತ್ತೆ. ಅಂದ್ರೆ ಈ ಬಾಳೆಹಣ್ಣಿನ ಜ್ಯೂಸ್ ಕುಡಿದಾಗ ಅಂದ್ರೆ ಉಗುರು ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಅತ್ಯುತ್ತಮವಾದಂದ್ರೆ ನಾವ್ ಎಷ್ಟೋ ಸರಿ ಊಟ ಮಾಡ್ತಾ ಇರ್ತೀವಿ, ಎಲ್ಲ ಹೊರಗಡೆ ಊಟ ಮಾಡ್ತಾ ಇರ್ತೀವಿ ಅಥವಾ ಮನೆಯಲ್ಲೇ ಊಟ ಮಾಡುವಾಗ ಈಗ ಎಲ್ಲರಿಗೂ ಹೇರ್ ಫಾಲ್ ಜಾಸ್ತಿ, ಕೂದಲು ಉದುರೋ ಸಮಸ್ಯೆ ತುಂಬಾ ಇದೆ. ಯಾವುದೋ ಪದಾರ್ಥದಲ್ಲಿ ನಾವು ತಿನ್ನುವ ಆಹಾರದಲ್ಲಿ ಕೂದಲು ಹೊಟ್ಟೆ ಹೋಗುವ ಸಂಭವ ಜಾಸ್ತಿ ಇರುತ್ತೆ ಇವಾಗಿನ ಕಾಲದಲ್ಲಿ. ಹಿಂದೆಲ್ಲ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳು ಕೂದಲು
ಕೂದಲೆಲ್ಲ ಉದುರುತ್ತಾ ಇರ್ಲಿಲ್ಲ. ಇವಾಗಿನ ಹಾಗಲ್ಲ. ಅಂದ್ರೆ ನಾವು ತಿನ್ನುವ ಆಹಾರ ವಿಷಯುಕ್ತವಾಗಿರೋದ್ರಿಂದ ಕೂದಲು ಎಲ್ಲರಿಗೂ ಇವಾಗ ನೋಡಿ ಕೂದಲು ಸಮಸ್ಯೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಕೂದಲಿನ ಸಮಸ್ಯೆ ಅಂದ್ರೆ ಉದುರುವ ಸಮಸ್ಯೆ ತುಂಬಾ ಆಗಿದೆ. ಕೂದಲು ಉದುರು ಯಾವುದೋ ಒಂದು ಪದಾರ್ಥ ನಾವು ಊಟ ಮಾಡ್ತಿರೋ ಸಣ್ಣ ಒಂದು ಕೂದಲು ಕೂಡ ನಮ್ಗೆ ಹೊಟ್ಟೆ ಹೋಗಿರೋದು ನಮ್ಗೆ ಗೊತ್ತಾಗಿರಲ್ಲ. ಅಂತ ಕೂದಲು ಕೂಡ ಹೊಟ್ಟೆ ಹೋದಾಗ ಅದನ್ನ ತೆಗೆಯೋದು ಯಾವ್ದ್ರಿಂದ, ಈ ಬಾಳೆಹಣ್ಣಿನ ರಸದಿಂದ, ಅಥವಾ ಜ್ಯೂಸ್ ಅಂತ ಹೇಳ್ಬೋದು, ಅಥವಾ ರಸ ಅಂತ ಹೇಳ್ಬೋದು. ಅದ್ರ ಮೂಲಕ ಅದನ್ನ ಹಸಿಯಾಗಿ ತಿನ್ಬೋದು. ಹಸಿ ತಿಂದಾಗ ಅಂದ್ರೆ ಅದ್ರದ್ದು ಅಂಶಗಳು ಜಾಸ್ತಿ ಇರುತ್ತೆ, ಬೇಯಿಸಿದಾಗ ಸ್ವಲ್ಪ ಕಡಿಮೆ ಇರುತ್ತೆ. ಟೋಟಲಿ ಯಾವುದೇ ಒಂದು ರೂಪದಲ್ಲಿ ತಿನ್ಬಹುದು ಅದನ್ನ ತಿಂದಾಗ ನಮ್ಮ ಹೊಟ್ಟೆಗೆ ಹೋಗಿರೋ ಕೂದಲು ಕೂಡ ಹೊರಗಡೆ ಹೋಗುತ್ತೆ. ಅದು ಬೇಡದ ವಸ್ತು. ಕೂದಲು ಕೂಡ ಕರಗಲ್ಲ, ಅದೊಂಥರ ಗಟ್ಟಿ ತರ ಇರುತ್ತಲ್ವಾ. ನಾವ್ ಇದನ್ನ ಅಂದ್ರೆ ಈ ಬಾಳೆದಿಂಡಿನ ರಸ ಕುಡಿದಾಗ ಅದು ಅಂದ್ರೆ ಒಂದು ವಿಷ ಪದಾರ್ಥ ಹೊರಗಡೆ ಬರುತ್ತೆ, ಡಿಟಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಅಂದ್ರೆ ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಕತ್ತರಿಸ್ಕೊಂಡು ತಿನ್ಬೋದು, ಅಥವಾ ಜ್ಯೂಸ್ ಮಾಡಿನೂ ಕುಡ್ಬೋದು. ಇದು ಬೆಸ್ಟ್ ಇದೊಂದು ಮನೆ ಔಷಧಿ ಯಾವುದು ಅಂದ್ರೆ ಕಿಡ್ನಿಯ ಕಲ್ಲನ್ನು ಕರಗಿಸ್ಲಿಕ್ಕೆ ಅಂದ್ರೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಬಾಳೆದಿಂಡಿನ ರಸ ಇದೆಯಲ್ಲ. ಕಿಡ್ನಿ ಕಲ್ಲಿಗೆ ಅತ್ಯುತ್ತಮವಾದ ಆಯುರ್ವೇದದ ಡಾಕ್ಟರ್ ಕೂಡ ಇದನ್ನ ಹೇಳ್ತಾರೆ. ಮನೆಮದ್ದು ಹಿಂದಿನ ಕಾಲದಿಂದನೂ ಬಂದಿರುವಂತ ಒಂದು ಒಳ್ಳೆಯ ಮನೆಮದ್ದು ಕಿಡ್ನಿ ಕಲ್ಲನ್ನು ಕಲಿತೆ. ಅಂದ್ರೆ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಾಗ, ದೇಹದಲ್ಲಿ ಅಂದ್ರೆ ಕಡಿಮೆ ಆದಾಗ ಲವಣದ ಅಂಶ ಹೆಚ್ಚಾಗಿರುತ್ತೆ. ಆಗ ಕಿಡ್ನಿಯಲ್ಲಿ ಲವಣಗಳು ಶೇಖರಿಕೊಂಡು ಕಲ್ಲಿನ ರೂಪ ತಾಳ್ತದೆ ಅಂತ ಹೇಳ್ತಾರೆ. ಅದನ್ನ ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ. ಅದು ಸಹಿಸದಾದಷ್ಟು ನೋವಿರುತ್ತೆ, ಅತ್ಯಂತ ನೋವಿಂದ ಕೂಡಿರುವಂತ ಇದನ್ನ ಕರಗಿಸ್ಲಿಕ್ಕೆ ನಮ್ಗೆ ಈ ಬಾಳೆಹಣ್ಣಿನ ಜ್ಯೂಸು ತುಂಬಾ ಕೆಲಸ ಮಾಡುತ್ತೆ. ಅಂದ್ರೆ ಅದ್ ಹೇಗೆ ಅಂದ್ರೆ ಬಾಳೆಹಣ್ಣನ್ನು ಕಟ್ ಮಾಡ್ಕೊಳ್ಳೋದು, ಅದು ಸ್ವಲ್ಪ ಅಂದ್ರೆ ನಾರಾಗಿ ಇರುತ್ತೆ, ನಾವು ಕ್ಲೀನ್ ಆಗಿ ತೆಕ್ಕೋಬೇಕಾಗತ್ತೆ. ಅಂದ್ರೆ ಫ್ರೆಶ್ ಆಗಿರೋ ತಗೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ. ಅದನ್ನ ಜ್ಯೂಸ್ ಆಗಿ ಅಂದ್ರೆ ರಸ ತೆಗೆದು, ಒಂದ್ ಲೋಟ ರಸ ತೆಗೆದು ಅದಕ್ಕೆ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಉಪ್ಪು ಹಾಕಿ ಕುಡಿಯೋದ್ರಿಂದ ಅದು ಜ್ಯೂಸ್ ಆಗಿರುತ್ತೆ, ಕುಡಿಲಿಕ್ಕೂ ಚೆನ್ನಾಗಿರುತ್ತೆ. ಆ ಅಂದ್ರೆ ಕಿಡ್ನಿಯಲ್ಲಿ ಆಗಿರೋ ಕಲ್ಲು ಹೊರಗಡೆ ಹೋಗುವವರೆಗೂ ಆ ಬಾಳೆಹಣ್ಣಿನ ಜ್ಯೂಸ್ ಕುಡಿದ್ರೆ ಅದು ಆಟೋಮೆಟಿಕ್ ಆಗಿ ಕರಗುತ್ತೆ. ಅಂದ್ರೆ ನಮ್ಗೆ ಹೋಗಿರುತ್ತೆ, ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತಾರೆ. ಹಾಗೆ ಅಂದ್ರೆ ಸಕ್ಕರೆ ಅಂದ್ರೆ ಅದನ್ನ ಅಂದ್ರೆ ಕ್ಯಾಲ್ಸಿಯಂ ಆಕ್ಸಾಲೇಟ್ ಅನ್ನೋ ಒಂದು ಕಲ್ಲು, ಅದು ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ, ಅದು ಅದರಲ್ಲಿ ಇರುತ್ತೆ. ಆ ಸ್ಟೋನ್ ತಾನಾಗಿ ಕರಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅಂದ್ರೆ ಮತ್ತೆ ಯಾವ್ದ್ರಲ್ಲಿ ಉಪಯೋಗ ಆಗುತ್ತೆ ಅಂತ ನೋಡೋಣ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ಸಾಂಕ್ರಾಮಿಕ ರೋಗಗಳಾದ ಈಗ ಮಳೆ ಇರ್ಬೋದು, ಚಳಿಗಾಲ ಇರ್ಬೋದು, ಅಂದ್ರೆ ಶೀತ ಜ್ವರದ ಬಾಧೆ ಬಾರಿಸ್ತಾ ಇರುತ್ತೆ ನಮಗೆ. ಇದರಿಂದ ಪಾರಾಗಲು ಹಾಗೂ ದೇಹವನ್ನು ಸದೃಢಗೊಳಿಸಲು ನಮಗೆ ರೋಗ ನಿರೋಧಕ ಶಕ್ತಿ ಬೇಕೇ ಬೇಕು. ಇಮ್ಯುನಿಟಿ ಪವರ್ ಇಲ್ಲ ಅಂದ್ರೆ ಅನೇಕ ರೋಗಾಣುಗಳು ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ ಇರುತ್ತೆ. ಆ ಭೀತಿಯಿಂದ ನಾವು ಅಂದ್ರೆ ಹೊರಗಡೆ ಬರಬೇಕು ಅಂದ್ರೆ ಈ ಬಾಳೆಹಣ್ಣು ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಅದರಿಂದ ಬಾಳೆಹಣ್ಣು ಅಂದ್ರೆ ವಾರದಲ್ಲಿ ಒಮ್ಮೆ ಆದ್ರೂ ಕುಡಿಬಹುದು, ಇಲ್ಲಾಂದ್ರೆ ವರ್ಷಕ್ಕೆ 2 ಸಾರಿ ಆದ್ರೂ ಕುಡಿಲೇಬೇಕು ಅಂತ ಹೇಳ್ತಾರೆ. ಅದ್ರಲ್ಲಿ ಅಷ್ಟು ಅಂದ್ರೆ ಅತ್ಯುತ್ತಮವಾದ ಒಂದು ಪೋಷಕಾಂಶ ಅಂದ್ರೆ ಅತ್ಯುತ್ತಮವಾದ ಔಷಧಿಯ ಗುಣ ಇರೋದ್ರಿಂದ ಇದನ್ನು ಕುಡಿಲೇಬೇಕು ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಕುಡಿಬಹುದು. ದಿನದಲ್ಲಿ ದಿನದಲ್ಲಿ 1 ಬಾರಿ ಅಂದ್ರೆ 10 ದಿನಗಳ ಕಾಲ ಇದನ್ನ ದೇಹದಲ್ಲಿ ನಾವು 10 ದಿನಗಳ ಕಂಟಿನ್ಯೂಸ್ ಕುಡಿತಾ ಬಂದ್ರೆ ಪ್ರತಿರೋಧಕ ಶಕ್ತಿಯನ್ನು ನಾವು ಬಲಪಡಿಸ್ಕೊಳ್ಬಹುದು. ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಮಧುಮೇಹ ನಿಯಂತ್ರಣ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಅಂದ್ರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಅಂದ್ರೆ ಬಾಳೆದಿಂಡಿನ ರಸ ಅಂದ್ರೆ ಅದನ್ನ ಸೋಸದೆ ಕುಡಿದ್ರೆ ಇನ್ನೂ ಅತ್ಯುತ್ತಮ ಅಂತ ಹೇಳ್ತಾರೆ. ಅದು ನಮಗೆ ಕುಡಿಲಿಕ್ಕೆ ಆಗಲ್ಲ, ನಾವು ಅಟ್ಲೀಸ್ಟ್ ಸೋಸಿನಾದ್ರೂ ಕುಡಿಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಅಸಿಡಿಟಿ ಸಮಸ್ಯೆನೂ ಕೂಡ ಇದರಲ್ಲಿ ನಿರ್ವಹಣೆ ಮಾಡ್ಕೊಂಡೆ. ಅಂದ್ರೆ ಅಸಿಡಿಟಿಯಿಂದ ನಮ್ಗೆ ತುಂಬಾ ಹೊಟ್ಟೆ ಗ್ಯಾಸ್ ತುಂಬ್ದಂಗಾಗಿರುತ್ತೆ, ಊಟ ಸೇರದಂಗಾಗುತ್ತೆ, ಅಂದ್ರೆ ಏನು ಬೇಡ ಅನ್ಸುತ್ತೆ. ಅವಾಗ ಇದನ್ನ ಅಂದ್ರೆ ಗ್ಯಾಸ್ ಅನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಾವ್ ಈ ಬಾಳೆಹಣ್ಣಿನ ಜ್ಯೂಸ್ ಕುಡಿದಾಗ ನಮ್ಗೆ ಇದು ಕೂಡ ನಿಯಂತ್ರಣ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಕಬ್ಬಿಣ ಅಂಶ ಹೆಚ್ಚಿಸ್ಕೋಬಹುದು ಅಂತ ಹೇಳ್ತಾರೆ. ಬಾಳೆಹಣ್ಣಲ್ಲಿ ಕಬ್ಬಿಣ ಮತ್ತು ವಿಟಮಿನ್ B6 ಅನ್ನೋ ಅಂಶ ತುಂಬಾ ಇರುತ್ತೆ ಅಂತ. ಇದು ಹಿಮೋಗ್ಲೋಬಿನ್ ಸಂಖ್ಯೆಯನ್ನು ಹೆಚ್ಚಿಸಲು ತುಂಬಾ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾದ ಕಬ್ಬಿಣ ಅಂಶನ ಒದಗಿಸಲು ಸಹಕಾರಿಯಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನ ಬಾಳೆಹಣ್ಣಿನ ಜ್ಯೂಸನ್ನು ಕುಡಿಯೋದು ಅತ್ಯುತ್ತಮ ಅಂತ ಹೇಳ್ತಾರೆ. ಮತ್ತೆ ಇದು ಒಂದು ಪ್ರಕೃತಿಯ ಡಿಟಾಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಬಾಳೆಹಣ್ಣಿನಲ್ಲಿ ಸ್ವಾಭಾವಿಕವಾಗಿ ನೀರು, ನಾರು ಮತ್ತು ನೀರು ನಾರಿನಿಂದ ತುಂಬಿರೋದ್ರಿಂದ ಇದು ದೇಹದಲ್ಲಿ ವಿಷಕಾರಿ ದ್ರವಗಳನ್ನೆಲ್ಲ ಹೊರಹಾಕುವ ಶಕ್ತಿ ಅಂದ್ರೆ ಈ ಪ್ರಕೃತಿಯ ಆ ಬಾಳೆಹಣ್ಣಿನಲ್ಲಿ ನೀಡಿದೆ ಅಂತ ಹೇಳ್ಬೋದು. ಅದಕ್ಕಾಗಿ ಇದು ನೇಚರ್ ಡಿಟಾಕ್ಸ್ ಅಂತ ಹೇಳ್ತೀವಿ. ಅಷ್ಟೊಂದು ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ
ಮತ್ತೆ ಮೂತ್ರನಾಳ ಸೋಂಕು ಇರ್ಬೋದು. ಬಾಳೆದಿಂಡು ಸ್ವಾಭಾವಿಕವಾಗಿ 80 ಮೈಕ್ರೋಬಿಲ್ ಗುಣ ಹೊಂದಿದ್ದು ಮೂತ್ರದ ದಾರಿಯನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತೆ. ಯಾವುದೇ ರೀತಿ ಸೋಂಕನ್ನು ಬರದೆ ತಡಿಲಿಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಇದು ಇಷ್ಟೆಲ್ಲ ಉಪಯೋಗ ಇದೆ. ಹಾಗಾದ್ರೆ ಬಾಳೆದಿಂಡ ರಸನ ಹೇಗ್ ತೆಗಿಬೇಕು ಅಂತ ಬರುತ್ತೆ. ಅಂದ್ರೆ ತಾಜಾವಾಗಿರೋ ಬಾಳೆದಿಂಡು ತುಂಬಾ ಒಳ್ಳೇದು. ಅದಕ್ಕೆ ಸ್ವಲ್ಪ ನಿಂಬೆ ರಸ ಉಪಯೋಗಿಸಿ ಕುಡಿಬಹುದು. ಸ್ವಲ್ಪ ಬೆಲ್ಲನೂ ಹಾಕೋಬಹುದು. ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಬೆಲ್ಲ ಹಾಕಿ ಅದು ಸ್ವಲ್ಪ ಒಗುರು ಇರುತ್ತಲ್ಲ, ಆ ಕಾರಣದಿಂದ ಬೆಲ್ಲ ಹಾಕೋಬಹುದು. ಹಾಗೂ ಜೇನುತುಪ್ಪವನ್ನು ಬಳಸ್ಬೋದು ಅಂತ ಬೇಡ ನನ್ಗೆ ಯಾವ್ದು ಅದು ಬೆಲ್ಲನೂ ಬೇಡ ಜೇನುತುಪ್ಪ ಹಾಗೆ ಸ್ವಲ್ಪ ಉಪ್ಪು ಮತ್ತೆ ನಿಂಬೆ ರಸ ಹಾಕಿ ಕುಡಿಬಹುದು ಅಂತ ಹೇಳ್ತಾರೆ. ಅಯ್ಯೋ ಅಂದ್ರೆ ಈ ದಿಂಡನ್ನು ಕತ್ತರಿಸಿ ಸ್ವಲ್ಪ ಮಿಕ್ಸಿನಲ್ಲಿ ರುಬ್ಬಿ ಬಟ್ಟೆಯಿಂದ ಸೋಸಿ ಕುಡಿಬಹುದು. ಹಾಗೆ ಕುಡಿಯೋರು ಕುಡಿಬಹುದು. ಈಗ ನಾವು ಇದು ಪಲ್ಯ ಮಾಡಿದಾಗ ಅಥವಾ ಕೋಸಂಬರಿ ಮಾಡಿದಾಗ ಅದನ್ನೇ ನಾವು ರುಬ್ಬಲ್ಲ ನೋಡಿ, ಹಾಗೆ ತಿಂತೀವಲ್ವಾ, ಅದೇ ತರ ನಾವು ಅದನ್ನ ಹಾಗೆ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದು ಕುಡಿಲಿಕ್ಕೆ ಆಗಲ್ಲ ಅಂತ ಕಾರಣದಿಂದ ನಾವು ಅದನ್ನ ಒಂದು ಬಿಳಿಯಾದ ಒಂದು ಒಳ್ಳೆಯ ಕ್ಲೀನ್ ಆಗಿರೋ ಬಟ್ಟೆಯಿಂದ ಸೋಸಿ ಕುಡಿಯೋದು ತುಂಬಾ ಒಳ್ಳೇದು ಅಂತ. ಇದು ವಾರಕ್ಕೆ ಒಂದು ಅಂದ್ರೆ ಯಾವ್ದಾದ್ರು ಕಾಯಿಲೆ ಇದ್ದಾಗ ಪ್ರತಿದಿನ ಕುಡಿಯೋದು ಒಳ್ಳೇದು. ಇಲ್ಲಾಂದ್ರೆ ವಾರಕ್ಕೆ ಒಂದು ಬಾರಿ ಆದ್ರೂ ಕುಡಿಯೋದು ತುಂಬಾ ಅತ್ಯುತ್ತಮ ಅಂತ ಹೇಳ್ತಾರೆ. ಅದೇ ರೀತಿ ಹಾಗಾದ್ರೆ ಇದನ್ನ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬಹುದು ಅಂತ ನಾನು ನೋಡೋಣ ಒಂದ್ಸತಿ. ಈಗ ಕಿಡ್ನಿಯನ್ನ ಕಲ್ಲನ್ನು ಕರಗಿಸ್ಲಿ ಯಾವ ರೀತಿ ಅಂದ್ರೆ ತಾಜಾ ಬಾಳೆಹಣ್ಣು ತಗೊಳ್ಳೋದು 1 ಕಪ್ಪು, ಅದಕ್ಕೆ ನಿಂಬೆ ರಸ ಮತ್ತು 1 ಟೀ ಸ್ಪೂನ್ ನಿಂಬೆ ರಸ ಹಾಕಿ ಆ ಚೆನ್ನಾಗಿ ಅಂದ್ರೆ ರುಬ್ಕೊಳ್ಳೋದು. ಬಾಳೆಹಣ್ಣನ್ನ ಕಟ್ ಮಾಡಿ ಅದಕ್ಕೆ ನಿಂಬೆ ರಸ ಹಾಕಿ ಅಂದ್ರೆ ರಸ ಸೋಸ್ಕೋಬೇಕು. ಆಮೇಲೆ ನಿಂಬೆ ರಸ ಲಾಸ್ಟ್ ಅಲ್ಲಿ ನಿಂಬೆ ರಸ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಅಂದ್ರೆ ಒಂದ್ ವೀಕ್ ಫುಲ್ ಕುಡಿತಾ ಬಂದ್ರೆ ಕಲ್ಲು ಪುಡಿ ಪುಡಿಯಾಗಿ ಮೂತ್ರದ ಮೂಲಕ ಹೊರಗೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಬರಕ್ಕೆ ಯಾವ ತರ ಮಾಡ್ಕೊಳ್ಳೋದು. ಬಾಳೆಹಣ್ಣಿನ ರಸ 1 ಗ್ಲಾಸು, ಅದೇ ಮಾಮೂಲಿ ಕಟ್ ಮಾಡ್ಕೊಳ್ಳೋದು, ರುಬ್ಕೊಳ್ಳೋದು, 1 ಲೋಟ ತಗೊಳ್ಳೋದು. ಅದಕ್ಕೆ ಜೀರಿಗೆ ಪುಡಿ ಹಾಕೋದು, ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕಿ ಚೂರು ನಿಂಬೆ ರಸ ಹಾಕೊಂಡು ಕುಡಿಯೋದ್ರಿಂದ ಅದು ಅಂದ್ರೆ ಜೀರಿಗೆನೂ ಗೊತ್ತು ಎಷ್ಟು ಅಂದ್ರೆ ಪರಿಣಾಮಕಾರಿಯಾಗಿ ಅಂದ್ರೆ ಎಸಿಡಿಟಿಗೆ, ಗ್ಯಾಸಿಗೆ ಮತ್ತು ಜೀರ್ಣಕ್ರಿಯೆ ಕೆಲಸ ಮಾಡುತ್ತೆ ಅಂತ. ಅದನ್ನ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮಧುಮೇಹ ನಿಯಂತ್ರಣಕ್ಕೆ ಬಾಳೆದಿಂಡನ್ನು ತಗೊಳ್ಳೋದು ಅರ್ಧ ಕಪ್ಪು, ಅದ್ರ ಜೊತೆಗೆ ಶುದ್ಧವಾದ ನೀರು ಬೆರೆಸ್ಕೊಂಡು ಕುಡಿಯೋದ್ರಿಂದ ಅಂದ್ರೆ ಇದನ್ನ ಹೇಗೆ ಅಂದ್ರೆ ಈ ದಿಂಡನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಕ್ಲೀನ್ ಮಾಡಿ ಅಂದ್ರೆ ಆ ನೀರಿರುತ್ತಲ್ಲ ಆ ನೀರನ್ನು ಕ್ಲೀನ್ ಮಾಡಿ ಕುಡಿಯೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದನ್ನ ಸೋಸ್ಕೊಂಡು ಕುಡಿದ್ರೆ ಅದು ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮೂತ್ರದ ಸೋಂಕು ಅಂದ್ರೆ ನಿವಾರಣೆಗೆ ಯಾವ ರೀತಿ ಬಾಳೆಹಣ್ಣಿನ ರಸ ಅರ್ಧ ಗ್ಲಾಸು ಅಥವಾ 1 ಗ್ಲಾಸು, ಅದಕ್ಕೆ 1 ಟೀ ಸ್ಪೂನ್ ಜೇನುತುಪ್ಪ ಉಪಯೋಗಿಸಿ ಅಂದ್ರೆ ದಿನಕ್ಕೆ 1 ಬಾರಿ ಕುಡಿಯೋದ್ರಿಂದ ನಮ್ಗೆ ಅತಿಯಾದ ಹೀಟಿಂದ ಉಷ್ಣದಿಂದ ಮೂತ್ರಕೋಶ ಅಂದ್ರೆ ಏರುಪೇರಾಗೋದು, ಯೂರಿನ್ ಇನ್ಫೆಕ್ಷನ್ ತರ ನಾವೇನ್ ಹೇಳ್ತೀವೋ ಅದು ಕೂಡ ನಿವಾರಣೆ ಮಾಡ್ಕೊಳ್ಳಕ್ಕೆ ಅಂದ್ರೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಬ್ಯಾಕ್ಟೀರಿಯಾನು ಹೊರಗೆ ಹಾಕುತ್ತೆ, ದೇಹವನ್ನು ತಂಪಾಗಿಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ BP ನಿಯಂತ್ರಣಕ್ಕೆ ಏನ್ ಮಾಡ್ಕೊಳ್ಳೋದು ಅಂದ್ರೆ ತಾಜಾವಾಗಿರೋ ಬಾಳೆಹಣ್ಣನ್ನು ತಗೊಳ್ಳೋದು 1 ಗ್ಲಾಸು ಬಾಳೆಹಣ್ಣಿನ ರಸ, ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೋದು, ಅದನ್ನ ಕುಡಿಯೋದು. ಅಂದ್ರೆ ಈಗ BP ನಿಯಂತ್ರಣದೊಂದಿಗೆ ಇದೇನ್ ಬೇಕಾಗಲ್ಲ, ಬೆಲ್ಲ ಆ ತರ ಏನ್ ಹಾಕೊಳ್ಳೋದೇನ್ ಬೇಕಾಗಲ್ಲ. ಅದು ಡೈರೆಕ್ಟ್ ಆಗಿ ನಿಂಬೆ ರಸ ಹಾಕಿ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿಬಹುದು. ಇದು ದೇಹದ ಉರಿಯೂತನ್ನು ಕಡಿಮೆ ಮಾಡಿ ಅಂದ್ರೆ BP ಯನ್ನು ಸಮತೋಲನದಲ್ಲಿಡ್ಲಿಕ್ಕೆ ಅಂದ್ರೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮಲಬದ್ಧತೆ ಕಾನ್ಸ್ಟಿಪೇಷನ್, ಇವಾಗ ಹೆಚ್ಚಾಗಿ ಎಲ್ರಿಗೂ ಕಾನ್ಸ್ಟಿಪೇಷನ್ ಸಮಸ್ಯೆ ಎಲ್ರಿಗೂ ಇರುತ್ತೆ. ಅದೇ ರೀತಿ ಬಾಳೆದಿಂಡಿನ ರಸ 1 ಕಪ್ ತಗೊಳ್ಳೋದು, ಅದಕ್ಕೆ ಜೀರಿಗೆ ಪುಡಿ ಹಾಕೋದು, ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಚೆನ್ನಾಗಿ ಫಲ ನೀಡುತ್ತೆ ಅಂತ ಹೇಳ್ತಾರೆ. ಅದನ್ನ ನಾವು ಬೆಳಗ್ಗೆ ಎದ್ದ ತಕ್ಷಣ ಹಸಿ ಹೊಟ್ಟೆಯಲ್ಲಿ ಕುಡಿಯೋದು ಒಳ್ಳೇದು. ಕುಡ್ದಾಗಿ ಸ್ವಲ್ಪ ಹೊತ್ತು ವಾಕಿಂಗ್ ಅಂದ್ರೆ ಮಲಬದ್ಧತೆ ಯಾರಿಗಿರುತ್ತೋ ಅವರಿಗೆ ಸ್ವಲ್ಪ ವಾಕಿಂಗ್ ಮಾಡಿ ಆ ಕಡೆ ಈ ಕಡೆ ನಮ್ಗೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ದೇಹವನ್ನು ಅಂದ್ರೆ ದೇಹದಲ್ಲಿ ಅತಿ ಉಷ್ಣತೆ ಆದಾಗ್ಲೇ ಅನೇಕ ಕಾಯಿಲೆಗಳು ಬರುತ್ತೆ. ದೇಹವನ್ನು ತಂಪಾಗ್ಲಿಕ್ಕೂ ಕೂಡ 1 ಕಪ್ಪು ಬಾಳೆಹಣ್ಣಿನ ರಸಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿಯೋದ್ರಿಂದ ದೇಹ ತುಂಬಾ ತಂಪಾಗುತ್ತೆ. ಅದನ್ನ ಕುಡಿದಾಗ ನಮ್ಗೆ ದೇಹ ಸಮತೋಲನಕ್ಕೆ ಬರುತ್ತೆ. ಅಂದ್ರೆ ಹೀಟಿನ ಅಂಶ ಕಡಿಮೆಯಾಗಿ ದೇಹ ತಂಪಾಗುತ್ತೆ. ಯಾವುದೇ ರೀತಿ ಅಂದ್ರೆ ಈಗ ದೇಹದಿಂದ ಅಂದ್ರೆ ಉರಿಯೂತ ಆಗೋದು ಅಥವಾ ದೇಹ ಅಂದ್ರೆ ಹೀಟಿಂದ ಅನೇಕ ಅಂದ್ರೆ ಯೂರಿನ್ ಇನ್ಫೆಕ್ಷನ್ ಅಂತ ನಾವೇನ್ ಆ ಕಾಯಿಲೆಗಳನ್ನೆಲ್ಲ ನಾವು ತಡೆಗಟ್ಕೊಳ್ಬಹುದು ಅಂತ ಹೇಳ್ತಾರೆ.
ಅದಕ್ಕಾಗಿ ನೋಡಿ ಮಾಸ್ಟರ್, ಬಾಳೆ ದಿಂಡು ಅಂದ್ರೆ ಅತ್ಯಂತ ಉಪಯುಕ್ತವಾದ ಒಂದು ಬಾಳೆ ದಿಂಡು. ಎಷ್ಟೆಲ್ಲ ಪ್ರಯೋಜನ ಅಂದ್ರೆ ಪ್ರಕೃತಿ ನಮಗೆ ಅನೇಕ ರೀತಿಯಲ್ಲಿ ಕೊಟ್ಟಿದೆ. ಅಂದ್ರೆ ಬಾಳೆ ಗಿಡದಲ್ಲಿರೋ ಯಾವುದೇ ಒಂದು ಪ್ರಕೃತಿ ಕೊಟ್ಟಿರುವಂತ ಬಾಳೆ ಗಿಡ ಯಾವುದು ಹಾನಿ ಇಲ್ಲ. ಅದ್ರಲ್ಲಿರೋ ಒಂದು ಎಲೆ ಇರ್ಬೋದು, ದಿಂಡು ಇರ್ಬೋದು, ಅಥವಾ ಅದ್ರ ಗೊನೆ ಇರ್ಬೋದು, ಅದ್ರ ಮೂತಿ ಇರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಾಳೆ ಎಲೆ ಹೇಗೆ ಮಾಡುತ್ತೆ, ಬಾಳೆ ದಿಂಡುನ ಇದನ್ನ ಪಲ್ಯದ ರೂಪದಲ್ಲಿ ಉಪಯೋಗಿಸ್ಬೋದು, ಕೋಸಂಬರಿ ರೂಪದಲ್ಲಿ ಉಪಯೋಗಿಸ್ಬೋದು, ಜ್ಯೂಸಿನ ರೂಪದಲ್ಲಿ ಉಪಯೋಗಿಸ್ಬೋದು. ಅದೇ ರೀತಿ ಇದು ಹಾಗೆ ಅದ್ರ ರಸ ಕುಡಿಯೋರು ಆ ರೀತಿ ಕುಡಿಬಹುದು. ಕೋಸಂಬರಿ ಅಂತೂ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಇದನ್ನ ವರ್ಷದಲ್ಲಿ ಒಂದು 2 ಬಾರಿ ಆದ್ರೂ ನಾವು, ಯಾವುದೇ ಕಾಯಿಲೆ ಇರ್ಲಿ ಬಿಡ್ಲಿ, ವರ್ಷದಲ್ಲಿ 2 ಬಾರಿ ಆದ್ರೂ ನಾವು ಇದನ್ನು ಕುಡಿಲೇಬೇಕು ಅಂತ ಹೇಳ್ತಾರೆ, ತಿನ್ಲೇಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಅಜ್ಜಿಯವರು ಹಿಂದಿನ ಕಾಲದಿಂದನೂ ನಮಗೆ ಆ ಬಾಳೆದಿಂಡಿನ ಒಂದು ಅಂದ್ರೆ ವರ್ಷದಲ್ಲಿ ಒಮ್ಮೆ 2 ಸತಿನಾದ್ರು ಬಾಳೆದಿಂಡಿನ ಪಲ್ಯ ಮಾಡೋರು, ಇಲ್ಲ ಅಂದ್ರೆ ಅದ್ರ ಚಟ್ನಿ ಮಾಡೋರು, ಇಲ್ಲ ಅಂದ್ರೆ ತಂಬುಳಿ ಮಾಡೋರು, ಇಲ್ಲ ಅಂದ್ರೆ ಕೋಸಂಬರಿ ಮಾಡ್ತಾ ಇದ್ರು. ಅದನ್ನು ಕಂಪಲ್ಸರಿ ನೀವು ತಿನ್ಲೇಬೇಕು, ಇಲ್ಲಾಂದ್ರೆ ಬೇರೆ ಆಹಾರ ಕೊಡ್ತಾ ಇರ್ಲಿಲ್ಲ. ನೀವು ಇದನ್ನ ತಿನ್ಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಅಂದ್ರೆ ಇದು ತಿಂದ್ರೆ ನಿಮ್ಗೆ ಏನೋ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ರು. ನಾವು ಏನು ಮಾತಾಡ್ತಿರ್ಲಿಲ್ಲ ಇವಾಗಿನಂಗೆ, ಅದೇನೋ ಪಾಪ ಒಳ್ಳೇದಿದೆ ನಮ್ಮ ಅಜ್ಜಿ ಕೊಟ್ಟಿದಾರಲ್ಲ ಅಂತ ತಿಂತಾ ಇದ್ವಿ. ಅದಕ್ಕೋಸ್ಕರ ಮೋಸ್ಟ್ಲಿ ನಾವು ಅಜ್ಜಿ ಕೊಟ್ಟಿರೋ ಆಹಾರ ತಿಂದೆ ಈಗ ಇಷ್ಟು ನಾವು ಗಟ್ಟಿಯಾಗಿರ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಅವರು ಒಂದು ವೈಜ್ಞಾನಿಕ ಕಾರಣ ಅವ್ರಿಗೆ ಗೊತ್ತಿಲ್ಲದೆ ಹೋದ್ರು ಅವರು ಒಂದು ಮನೆಮದ್ದುವಾಗಿ ಉಪಯೋಗಿಸ್ತಾ ಇದ್ರು ಪ್ರತಿಯೊಂದು. ಅಂದ್ರೆ ಪ್ರಕೃತಿ ನಮಗ್ ಕೊಟ್ಟಿದೆ, ಪ್ರಕೃತಿ ಕೊಟ್ಟಿರೋದು ಹಾಳು ಮಾಡಬಾರ್ದು ಅಂತ ಉಪಯೋಗಿಸ್ತಾ ಇದ್ರು. ಒಟ್ಟು ಅದಾದ್ರೆ ಅದು ದೇಹಕ್ಕೆ ಅಷ್ಟು ಹೆಲ್ಪ್ ಮಾಡ್ತಾ ಇತ್ತು. ಅದಕ್ಕೋಸ್ಕರ ನಾವು ವರ್ಷದಲ್ಲಿ 2 ಬಾರಿ ಆದ್ರೆ ಈ ಬಾಳೆ ದಿಂಡಿನ ಉಪಯೋಗವನ್ನು ಮಾಡ್ಕೊಳ್ಳೋಣ, ತಿನ್ನೋಣ. ಹಿರಿಯರು ಅದಕ್ಕೆ ಎಲ್ಲ ಆರೋಗ್ಯ, ಇಷ್ಟು ಆರೋಗ್ಯ ಇದೆ ಅಂತ ಹಿರಿಯರು ಹಿಂದಿನಿಂದನೂ ಅದನ್ನ ಬಳಸ್ಕೊಂಡ್ ಬಂದಿದ್ದಾರೆ. ಬಾಳೆ ಬಾಳೆ ಮರ ಎಷ್ಟು ಉಪಯುಕ್ತ ಆಗಿದೆ, ಬಾಳೆ ದಿಂಡು ಕೂಡ ಅಷ್ಟೇ ಉಪಯುಕ್ತ ಆಗಿದೆ. ನೀವು ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ತಂದಿರ್ತೀರಾ, ಅಟ್ಲೀಸ್ಟ್ ಅದ್ರಲ್ಲಿರೋ ಸ್ವಲ್ಪ ಉಪಯೋಗಿಸಿ. ತಂದಾಗ ಮಧ್ಯದೊಂದ್ ಸ್ವಲ್ಪ ಭಾಗ ಕಟ್ ಮಾಡ್ಕೊಂಡು ಸ್ವಲ್ಪ ಕೋಸಂಬರಿನೋ ಪಲ್ಯನೋ ಅಥವಾ ಒಂದ್ ಸ್ವಲ್ಪ ಜ್ಯೂಸ್ ಮಾಡಿ ಮಕ್ಕಳಿಗೂ ಕೊಡಿ. ಯಾಕಂದ್ರೆ ಇವಾಗ ಅಂದ್ರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗ್ತಿದೆ. ಅಂದ್ರೆ ಅವರು ಇನ್ನೂ ಬೆಳೆಯುವಂತ ಮಕ್ಕಳು, ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ, ಆ ಕಾರಣದಿಂದ ಮಕ್ಕಳಿಗೂ ಒಂದ್ ಸ್ವಲ್ಪ ಅಂದ್ರೆ ತಿನ್ನುವ ಅಭ್ಯಾಸವನ್ನು ಬೆಳೆಸಿ. ಹೇಗೆ ನಾವು ಜಂಕ್ ಫುಡ್ ಕೊಟ್ಟು ಅಭ್ಯಾಸ ಮಾಡಿದೀವ, ಅದೇ ರೀತಿ ಇದು ಒಂದ್ ಜಂಕ್ ಫುಡ್ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಉಪ್ಪು, ನಿಂಬೆ ರಸ, ಏನೋ ಒಂದ್ ಸ್ವಲ್ಪ ತರಾತುರಿ ಎಲ್ಲ ಹಾಕಿ ಒಳ್ಳೆ ಫುಡ್ ತರ ಮಾಡ್ಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ನಮ್ಮನೆ ಮಕ್ಕಳೆಲ್ಲ ತಿಂತಾ ಇದ್ದಾರೆ, ಮೋಸ್ಟ್ಲಿ ಎಲ್ಲರ ಮನೆ ಮಕ್ಕಳು ತಿನ್ಬಹುದು. ಆ ಕಾರಣದಿಂದ ನೀವು ಅದನ್ನ ಸ್ವಲ್ಪ ಅಲಂಕಾರ ಮಾಡಿ ಕೊಡಿ, ಆಗ ಮಕ್ಕಳೆಲ್ಲರೂ ತಿಂತಾರೆ, ಇಷ್ಟಪಡ್ತಾರೆ. ಮಕ್ಕಳಿಗೆ ಮುಂದಿನ ಅವರ ಒಂದು ಶಕ್ತಿದಾಯಕವಾಗಿ ಬೆಳಿಲಿಕ್ಕೆ ಮತ್ತು ಅವ್ರ ಆರೋಗ್ಯಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರಿಗೆ ಮಾಡಿದ್ರೆ ನಾವು ತಿಂದು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೆಲ್ಲ ಮಶ್ರೂಮ್ ಬಾಳೆ ದಿಂಡಿನ ಇಷ್ಟೊಂದು ಉಪಯುಕ್ತ ಇದೆ. ಪ್ರತಿಯೊಂದು ಪ್ರಕೃತಿ ಕೂಡ ಪ್ರತಿಯೊಂದು ವಸ್ತುವಿನಲ್ಲಿ ಅನೇಕ ಔಷಧಿ ರೂಪ ಇದೆ. ಅದನ್ನ ನಾವು ಬಳಸುವುದು ಹೇಗೆ ಬಳಸ್ಕೊಳ್ತೀವಿ ಅನ್ನೋದೇ ಮುಖ್ಯವಾಗಿರುತ್ತೆ. ನಾವು ಅದನ್ನ ಯಾವ್ದನ್ನು ಬಿಸಾಡ್ಬಾರ್ದು, ಇದು ಏನಪ್ಪ ಇದೇನೋ ಇದರಿಂದ ಏನಿದೆ ಅಂತ. ಏನ್ ಸಿಕ್ಕಿದೆ ಅದನ್ನ ಒಂದು ಮಾಡಿ ನೋಡಿ ತಿನ್ನೋದು, ಅದರಿಂದ ಅನೇಕ ಪ್ರಯೋಜನ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಬಾಳೆ ದಿಂಡಿನ ರಹಸ್ಯ ಅನ್ನೋ ಒಂದು ಅದ್ಭುತವಾದ ಒಂದು ಉಪನ್ಯಾಸವನ್ನು ಈಗ ನಾನು ಸಂಪನ್ನಗೊಳಿಸ್ತಾ ಇದ್ದೇನೆ. ನಂಗೆ ಈ ಅಂದ್ರೆ ಉಪನ್ಯಾಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಮಹಾವತಾರ್ ವೇದಿಕೆ ರಂಗನಾಥ್ ಸರ್ ಅವರಿಗೆ ಹಾಗೂ ಲಕ್ಷ್ಮಿ ಮೇಡಮ್ ಅವರಿಗೆ ಹಾಗೂ ನನ್ನ ಎಲ್ಲ ಈಗ ಕೇಳ್ತಾ ಇರುವಂತ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.